शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅಯ್ಯೋ ಶಿವ, ನಡಿ ಸೈಕಲ್ ಪೋಲೋ ಆಟಾಡೋಣ. ನೋ ಥ್ಯಾಂಕ್ಸ್, ನೀವೇ ಆಡಿ. ಭಯ ಬಿದ್ಯಾ? ಈ ಶಿವ ಇಳಿ ಮರಿತರ ಹೆದರು ಪುಕ್ಲಾ. ಹೇ, ನೀವೆಲ್ಲ ಬಾಯ್ ಮುಚ್ಚಿ. ನಾವು ನಿಮ್ಮಂತ ಹುಡುಗರ ಜೊತೆ ಆಡಕ್ ಇಷ್ಟಪಡಲ್ಲ. ಓ, ಹಾಗಾದ್ರೆ ಇದ ವಿಷಯ. ನೀವ್ಯಾಕೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು, ನಮ್ ಕಂಡ್ರೆ ನಿಮಗ್ ಭಯ ಅಂತ. ಚಾಲೆಂಜಾ? ಬಂದಾಡಿ, ಇಲ್ಲ ಅಂದ್ರೆ ಸುಮ್ನೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರಿ. ನಾವು ತಲೆ ಬಗ್ಸೋದನ್ನ ಕಲ್ತೇ ಇಲ್ಲ. ಬನ್ನಿ ಆಡೋಣ. ನೋಡುದ್ರಾ, ನಾವು ಹುಲಿ, ನೀವ್ ಇಲಿ. ಅಯ್ಯೋ, ಹೆದ್ರಿ ಯಾಕೆ ಹೋಗ್ತಿದ್ದೀರಾ? ಬನ್ನಿ ಆಡೋಣ. ಬರಕ್ಕಾಗಲ್ಲ ಅಂದ್ರೆ ಹೇಳಿ, ನಾವೇ ನಿಮ್ ಮನೆಗ್ ಬಿಟ್ ಬರ್ತೀವಿ. ರೇವಾ, ನೀನ್ ಈಗ ತಾನೇ ನದಿಲಿ ಬೋಟ್ ನೋಡಿದ್ದೆ ಅಲ್ವಾ? ಹಾ, ನೋಡಿದ್ದೆ, ಆದ್ರೆ ಈಗ ಕಾಣಿಸ್ತಿಲ್ಲ. ಅರೆ, ಈ ಬೋಟು ಮೋಟಾರ್ ಬೋಟ್ ಆಗಿ ಹೇಗ್ ಬದಲಾಯ್ತು? ಈಗ ತಾನೇ ಇದನ್ನ ಮೀನ್ ಹಿಡಿಯೋರು ಕೈಯಲ್ಲಿ ತಳ್ಕೊಂಡು ಹೋಗ್ತಾ ಇದ್ರು. ಅದು ಬೇರೆ ಬೋಟ್ ಇರ್ಬೋದು. ಇಲ್ಲ, ಅದಿದೇ ಬೋಟು. ಅಲ್ಲಿ ನೋಡು, ಈಗಲ್ನ ಸಿಂಬಲ್. ಹಾ, ಇದು ಅದೇನೆ. ಆದ್ರೆ ಅವಾಗ್ಲೇ ಮಾಯ ಆಗಿತ್ತು. ಇವಾಗ ಎಲ್ಲಿಂದ ಬಂತು? ಇದು ಏಲಿಯನ್ಗಳ ಬೋಟ್ ಇರ್ಬೇಕು. ನಡೀರಿ, ಇಲ್ಲಿಂದ ಓಡೋಗೋಣ. ಏಲಿಯನ್ಸ್ದಲ್ಲ, ಮನುಷ್ಯರದೇ ಇದೆ. ಆದ್ರೆ ಏನೋ ಒಂದ್ ವಿಷಯ ಅಂತೂ ಇದೆ, ಮತ್ ಏನೋ ನಡೀತಾ ಇದೆ. ಇದೀಗ ಬಂದ ಸುದ್ದಿ. ನಗರದ ಅನತಿ ದೂರದಲ್ಲಿರುವ ವೇರ್ ಹೌಸ್ ನಿಂದ ಡೈಮಂಡ್ ಗಳನ್ನ ಕದ್ದು ಶಿಪ್ ಮುಖಾಂತರ ಸಾಗಿಸಲಾಗ್ತಾ ಇದೆ. ಇದೇ ನೋಡಿ ಆ ವೇರ್ ಹೌಸ್. ಈ ವೇರ್ ಹೌಸ್ ನಲ್ಲಿ ಡೈಮಂಡ್ಸ್ ನ ಕದ್ದು ಇದೀಗ ಬೇರೆಡೆಗೆ ರವಾನಿಸಲಾಗ್ತಾ ಇದೆ ಅಂತ ಮೂಲಗಳು ಹೇಳ್ತಾ ಇವೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಲಡ್ಡು ಸಿಂಗ್ ಅವರೇ ಹೇಳಿ, ಈ ಕಳ್ಳತನದ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಸಿಕ್ಕಿದೆ? ತಿಳಿದಿದ್ಯಾ? ನನಗದ್ರ ಬಗ್ಗೆ ಏನ್ ತಿಳಿದಿರುತ್ತೆ? ನಾನೇನ್ ಕಳ್ರ ಜೊತೆಗಿದ್ನ? ಪೊಲೀಸ್ ಇನ್ಸ್ಪೆಕ್ಟರ್, ನಾನು ಪೊಲೀಸ್ ಇನ್ಸ್ಪೆಕ್ಟರ್. ನಾನ್ ರಕ್ಷಣೆಗಾಗಿ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲಾ ಜಾಗಕ್ಕೂ ಕರೆಂಟ್ ಹಾಕ್ಸಿದೀನಿ. ಕರೆಂಟ್ ಕಳ್ರು ಮುಟ್ಟಿದ್ರೆ ಸಾಕು. ನಾನ್ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನನ್ನ ಏರಿಯಾದಲ್ಲಿ ಕಳ್ತನ ಆಗೋದೇ ಇಲ್ಲ. ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇದು ಪೊಲೀಸರು ಉತ್ತರ. ಆದ್ರೂ ಕಳ್ಳತನ ನಡೀತಾನೆ ಇದೆ. ಹೇಗಾಗ್ತಾ ಇದೆ ಯಾರಿಗೂ ಗೊತ್ತಾಗ್ತಿಲ್ಲ. ಮುಂದಿನ ಎಲ್ಲಾ ವಿವರಗಳಿಗಾಗಿ ನೋಡ್ತಾನೆ ಇರಿ ನಮ್ಮ ಚಾನಲ್ನ. ನದಿ ಹತ್ರ ಇರೋ ಒಂದು ವೇರ್ ಹೌಸ್ ಅಲ್ಲಿ ಡೈಮಂಡ್ ಕಳ್ತನ ಆಗ್ತಿದೆ. ಯಾಕೆ? ಯಾರಿರಬಹುದು? ಆ ಬೋಟಲ್ ಹೋದವರೇ ಇರಬಹುದಾ? ಇಲ್ಲಿ ಅವರು ಬೋಟ್ನ ಕೈಯಿಂದ ತಳ್ಕೊಂಡು ಹೋಗ್ತಾ ಇದ್ರು, ಮತ್ತೆ ತಕ್ಷಣ ಮಾಯ ಆಗೋದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮೋಟಾರ್ ಬೋಟ್ ತರ ಸ್ಪೀಡಾಗಿ ಹೋಗ್ತಾ ಇದ್ರು. ಈಗ ಪ್ರಶ್ನೆ ಏನಂತಂದ್ರೆ, ಅವರು ಮಾಯ ಆಗಿದ್ದೆಲ್ಲಿ? ಏಲಿಯನ್ಗಳ ಬೋಟ್ ಇರ್ಬೋದು,
ಅದು ಮಾಯ ಆಗೋಗುತ್ತೆ. ಯುಡಿ ಬೇಡ್ತಿರೋದೆಲ್ಲ ಮಾತಾಡ್ಬೇಡ. ಶಿವ, ಅಲ್ಲಿ ನೋಡು, ತುಂಬಾ ದೊಡ್ಡ ಬಂಡೆ ಇದೆ. ನಂಗನ್ಸುತ್ತೆ ಬೋಟ್ ಅದ್ರ ಹಿಂದೆ ಇರಬಹುದು, ಅದಕ್ಕೆ ನಮಗ್ ಕಾಣಿಸಿಲ್ಲ. ಎಸ್, ಬನ್ನಿ ನೋಡೋಣ. ಅದ್ರ ಹಿಂದೆ ಬೋಟ್ ಬಚ್ಚಿಟ್ಕೋಬಹುದಾ? ಎಸ್, ಬೋಟ್ ಈ ರಾಕ್ ನ ಹಿಂದೆ ನಿಂತ್ಕೊಂಡಿರಬಹುದು, ಅದಕ್ಕೆ ಅದು ನಮ್ಗೆ ಕಾಣಿಸ್ಲಿಲ್ಲ. ಮತ್ತೆ ಇಲ್ಲಿಂದಾನೇ ವಾಪಸ್ ತುಂಬಾ ಬೇಗ ಹೋಯ್ತು. ಹಾಗಾದ್ರೆ ಇಲ್ಲೇ ಏನೋ ವಿಷಯ ಇದೆ. ಅಯ್ಯೋ, ಈ ಬಂಡೆ ಕೆಳಗಡೆ ಒಂದು ಗುಹೆ ಇದೆ. ನಡೀರಿ, ಹೋಗ್ ನೋಡೋಣ. ನೋಡು, ಅಲ್ಲೇನೋ ಇದೆ. ಈ ರ್ಯಾಪರ್ಸ್ ಎಲ್ಲ ಇಲ್ಲಿಗೆ ಹೇಗ್ ಬಂತು? ನಂಗಂತೂ ತುಂಬಾ ಭಯ ಆಗ್ತಿದೆ. ನಡಿ ವಾಪಸ್ ಹೋಗೋಣ. ನಾನ್ ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ನಿಂಗೆ ಭಯ ಪಡೋ ಅವಶ್ಯಕತೆ ಬೇಕಾಗಿಲ್ಲ. ಇದು ಡಾಕ್ ಯಾರ್ಡ್. ಹಾಗಾದ್ರೆ ನಾವು ವೇರ್ ಹೌಸ್ ನ ಒಳಗಡೆ ಇದ್ದೀವಿ. ಮತ್ತೆ ಇಲ್ಲಿಂದಾನೆ ಡೈಮಂಡ್ಸ್ ಕಳ್ತನ ಆಗೋದು. ಹಾಗಾದ್ರೆ ಯಾರೋ ಇಲ್ಲಿಗೆ ಬರ್ತಾರೆ, ಮತ್ತೆ ಒಳಗಿರೋ ಯಾರೋ ಒಬ್ರು ವಸ್ತುಗಳನ್ನ ಕೊಟ್ಟು ಕಳಿಸ್ತಾರೆ, ಮತ್ತೆ ಅದನ್ನ ತಗೊಂಡು ಓಡ್ ಹೋಗ್ತಾರೆ. ನಡೀರಿ. ಇವಾಗ ನಮಗ್ ಒಂದಂತೂ ಗೊತ್ತಾಗಿದೆ, ಡೈಮಂಡ್ ಕಳ್ತನ ಇಲ್ಲಿಂದಾನೆ ಆಗೋದು ಅಂತ. ನಡೀರಿ. ಯಾಕೋ ಸೌಂಡ್ ಮಾಡ್ತಾ ಇದೀಯಾ? ನಾನ್ ಕಾಲ್ ಕರೆಕ್ಟ್ ಆಗಿ ಇಡ್ತಿದ್ದೀನಿ. ಇದು ಯಾರೋ ಓಡ್ತಾ ಇರೋದು. ಯಾರೋ ಓಡೋದ್ರು ಅನ್ಸುತ್ತೆ. ನಡಿ ಬಾಸ್ಗೆ ಹೇಳೋಣ. ಇವಾಗ ನಾವೇನ್ ಮಾಡೋದು? ಏಲಿಯನ್ ಅಲ್ಲ, ನಾವು ಇಲ್ಲೇ ಇದ್ಕೊಂಡು ಅವ್ರಿಗೋಸ್ಕರ ಕಾಯೋಣ. ಬನ್ನಿ, ಹೋಗ್ ನೋಡೋಣ. ಓಹೋ, ಲಡ್ಡು ಸಿಂಗ್ ಅವರ ಫೋನ್ಗೆ ಲೈನ್ ಇವಾಗ್ಲೂ ಸಿಗ್ತಾ ಇಲ್ಲ. ನೀವೆಲ್ಲರೂ ಇಲ್ಲೇ ಇರಿ, ತಯಾರಾಗಿರಿ, ನಾನೀಗ್ಲೇ ಬರ್ತೀನಿ. ಇಡೋ ಮಾಸ್ಟರ್ ಲೋಬೋ, ಇಲ್ಲಿದೆ ಡೈಮಂಡ್ಸ್. ಮಾಡ್ತಾ ಇರೋದು ಡಬ್ಬ ಕೆಲಸ, ಆದ್ರೆ ನಮ್ಮ ಡಬ್ಬದಲ್ಲಿ ದುಡ್ಡು ತುಂಬಬೇಕಲ್ಲ. ಡಬ್ಬ ಕೆಲಸ ಆದ್ರೂ ನಮ್ ಡಬ್ಬದಲ್ಲಿ ದುಡ್ಡು ತುಂಬಬೇಕಲ್ಲ. ನಮ್ಮ ಕೆಲ್ಸ ಅಂತಿಂತ ಕೆಲ್ಸ ಅಲ್ಲ, ಹೊಳೆಯುವಂತ ಕೆಲ್ಸ. ಬಾಸ್, ಇವತ್ತು ಗುಹೆ ದಾರಿಲಿ ಯಾರೋ ಇದ್ರು, ನಾವು ಚೇಸ್ ಮಾಡಿದ್ವಿ, ಆದ್ರೆ ಓಡೋದ್ರು. ನಾವು ಸ್ವಲ್ಪ ದಿನದ ಮಟ್ಟಿಗೆ ಈ ದಂಧೆನ ನಿಲ್ಲಿಸ್ಬೇಕು ಅನ್ಸುತ್ತೆ. ಏನ್ ಬೋಗ್ದಾಗ್ಯಾ? ಈ ದಂಧೆನ ನಾವ್ ಹೇಗ್ ನಿಲ್ಸೋದಕ್ಕೆ ಸಾಧ್ಯ?
ಇವರಿಂದ ಈ ಡೈಮಂಡ್ಸ್ ನ ಕದ್ದು ಹೇಗಾದ್ರೂ ಲಡ್ಡು ಸಿಂಗ್ ಸರ್ ಕೈಯಲ್ಲಿ ಕೊಡ್ಲೇಬೇಕು. ಲೋಬೋ ಸರ್, ಆ ಹಿಂದೆ ಇರೋ ಗುಡಿಸ್ಲ ಹತ್ರ ಪೊಲೀಸ್ ಅವರು ಏನೋ ಮಾಡ್ತಿದ್ದಾರೆ. ಅಲ್ಲಿ ಆ ಬಾಗ್ಲತ್ರ ಪೊಲೀಸ್ ಅವರು ಇಲ್ಲ, ಹೋಗಿ ನೋಡ್ರು. ಆಚೆ ಯಾರೂ ಇಲ್ವಲ್ಲ. ಅವನನ್ನ ಹಿಡೀರಿ, ಅವನು ಎಲ್ಲ ವಜ್ರ ತಗೊಂಡು ಹೋಗ್ಬಿಟ್ಟ. ವೆರಿ ಗುಡ್, ಥ್ಯಾಂಕ್ ಯು ಗೆಳೆಯರೆ, ಬೇಗ ಬನ್ನಿ. ಅಯ್ಯೋ, ಹಿಡ್ಕೊಳ್ರು ಅವನನ್ನ. ಲಡ್ಡು ಸಿಂಗ್ ಸರ್, ನೀವೀಗ ಎಲ್ಲಿದ್ದೀರಾ? ತುಂಬಾ ಹೊತ್ತಿಂದ ನಿಮಗ್ ಫೋನ್ ಮಾಡ್ತಾ ಇದ್ದೀನಿ. ನಾನ್ ವೇರ್ ಹೌಸ್ ನಲ್ಲಿದ್ದೀನಿ. ಕೇಳಿಸ್ಕೊಳ್ಳಿ, ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಸರಿ, ಹೇಳು. ಅಯ್ಯೋ ಅಯ್ಯೋ, ನನ್ ವಿಗ್ಗು, ನನ್ ಮದುವೆ ಆಗೋದು ಹೆಂಗಪ್ಪ? ನನ್ ಮದುವೆ ಆಗಲ್ಲ, ನನ್ ವಿಗ್ಗು. ಅಯ್ಯಯ್ಯ, ಅಯ್ಯೋ. ಲಡ್ಡು ಸಿಂಗ್ ಸರ್, ಇದ್ ತಗೊಳ್ಳಿ, ಇದರಲ್ಲಿ ತುಂಬಾನೇ ಡೈಮಂಡ್ಗಳಿದಾವೆ. ವೆರಿ ಗುಡ್ ಶಿವ, ನೀನ್ ತುಂಬಾ ದೊಡ್ಡ ಸಾಹಸ ಮಾಡಿದ್ಯಾ. ಇಲ್ಲಾಂದ್ರೆ ಇದನ್ನೆಲ್ಲ ನಾನೇ ಮಾಡ್ಬೇಕಾಗಿತ್ತು. ಸಾರಿ ಲಡ್ಡು ಸಿಂಗ್ ಅವ್ರೆ, ಡಬ್ಬ ಕೆಲ್ಸ, ಆದ್ರೆ ನಮ್ ಡಬ್ಬಿ ತುಂಬೇಕಲ್ಲ, ಏನ್ ಮಾಡೋದು? ನಾನು ನನ್ನ ವಜ್ರಗಳನ್ನ ತಗೊಂಡು ಹೋಗ್ತೀನಿ. ಹ್ಯಾಂಡ್ಸ್ ಅಪ್, ಯಾರಾದ್ರೂ ಹೋದ್ರೆ ಗುಂಡ್ ಹಾರಿಸ್ತೀನಿ. ಖಾಲಿ ರಿವಾಲ್ವರ್ ಇಂದ ನೀವು ಗುಂಡನ್ನ ಹೇಗ್ ಹಾರಿಸ್ತೀರಾ ಲಡ್ಡು ಸಿಂಗ್? ಇದು ಖಾಲಿ ಇದೆ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಾನ್ ತೋರಿಸ್ಲಾ? ನೋಡಿದ್ರಾ, ಖಾಲಿ ಇದೆ ಅಲ್ವಾ? ಇದು ಮೋಸ. ಅವನನ್ನ ಹಿಡೀರಿ.
ಸಿಗಾಕೊಂಡ್ಬಿಟ್ಟ. ಇವಾಗ ಹೋಗಿ ಅವನನ್ನ ಹಿಡ್ಕೊಂಡ್ ಬನ್ನಿ. ಇವಾಗ ಎಲ್ಲಿಗೆ ಹೋಗ್ತಾನೆ ನೋಡೋಣ. ಲಡ್ಡು ಸಿಂಗ್ ಅವ್ರೆ, ಡಬ್ಬ ಕೆಲ್ಸ ಆದ್ರೆ ನಮ್ ಡಬ್ಬ ತುಂಬೇಕಲ್ಲ. ಶಿವ, ಎದ್ದೇಳು ಶಿವ. ಸಿಗೋ ಮೀನು. ಇಲ್ಲ, ನಾನೊಂದು ಮಗುವಿನಿಂದ ಸೋಲೋದಕ್ಕಾಗಲ್ಲ.
ಮಗು ಅಂತ ಹೇಳ್ಬೇಡಿ. ನನ್ನ ಹೆಸರು ಶಿವ, ಗೊತ್ತಾಯ್ತಾ ಅಂಕಲ್? ಶಿವ. ಲಡ್ಡು ಸಿಂಗ್ ಸರ್, ಇವ್ರನ್ನ ಅರೆಸ್ಟ್ ಮಾಡಿ. ನಡಿ ಸೈತಾನ್, ಇವಾಗ ನಿಂಗೆ ಜೈಲಿನ ರುಚಿ ತೋರಿಸ್ತೀನಿ. ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಮತ್ತೆ ನಮ್ಗೋಸ್ಕರ ತುಂಬಾ ತುಂಬಾ ಸಹಾಯ ಮಾಡಿದ್ಯಾ. ಶಿವ, ನೀನ್ ಇದನ್ನೆಲ್ಲ ಹೇಗ್ ಮಾಡ್ದೆ? ಮತ್ತಿದನ್ನೆಲ್ಲ ಹೇಗ್ ಮಾಡ್ತಾ ಇದ್ಯಾ? ನನ್ನ ಗೆಳೆಯರ ಸಹಾಯದಿಂದ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಜಯರಾಮ್ ಸರ್, ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಬನ್ನಿ, ನಾನು ಅವ್ರನ್ನ ತಡಿತೀನಿ. ಮಗು, ಈ ರಸ್ತೆಗೆ ಯಾಕೆ ಅಡ್ಡ ಹಾಕಿದ್ಯಾ? ಸೈಕಲ್ ತೆಗಿ ಬೇಗ. ಮಗು ಅಂತ ಕರಿಬೇಡಿ ಅಂಕಲ್. ಅಲೌ ಮೀ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಶಿವ. ನೀವು ಸಿಗ್ನಲ್ ಬ್ರೇಕ್ ಮಾಡಿದ್ರಿ, ಆಕ್ಸಿಡೆಂಟ್ ಮಾಡಿದ್ರಿ. ನಡೀರಿ ಪೊಲೀಸ್ ಸ್ಟೇಷನ್ಗೆ, ನಡೀರಿ. ಇವಾಗ ಬರ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ? ಹೇ ರಾಜೀವ್, ಸ್ವಲ್ಪ ಸರಿ ಮಾಡಿ ಅವನ್ನ. ಮಾಡ್ತೀನಿ. ನಾನು ಯಾವ್ದೋ ಕೆಟ್ಟೋಗಿರೋ ಮಿಷಿನ್ ಅಲ್ಲ, ನೀವು ಸರಿ ಮಾಡೋದಿಕ್ಕೆ. ಚೆನ್ನಾಗಿ ಹೊಡಿತೀಯ. ನಿನ್ನ ನೆನ್ಪಿಟ್ಕೊಂಡಿರ್ತೀನಿ. ಮುಂದೊಂದ್ ದಿನ ಬೇಕಾಗ್ತೀಯ. ಹ್ಯಾಂಡ್ಸ್ ಅಪ್. ನನ್ನ ಏರಿಯಾದಲ್ಲಿ ಸಿಗ್ನಲ್ ಜಂಪ ಆಕ್ಸಿಡೆಂಟ್ ಮಾಡಿದ್ಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಸಿಗ್ನಲ್ ಜಂಪ್ ಮಾಡಿದ್ರೆ ಜನ ಹೇಳ್ತಾರೆ ಮಾಡ್ಬೇಡ, ಲಡ್ಡು ಸಿಂಗ್ ಬರ್ತಾರೆ. ಆಮೇಲೆ ಸಿಗ್ನಲ್ ಜಂಪ್ ಮಾಡೋರ್ಗೆ ಕಾರ್ ಓಡ್ಸಕ್ಕೆ ಬಿಡಲ್ಲ, ಗೊತ್ತಾ? ತುಂಬಾ ಚೆನ್ನಾಗಿ ಬಾಡಿ ಬಿಲ್ಡರ್. ನಾನ್ ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ತಯಾರು ಮಾಡ್ತೀನಿ. ಕಾರನ್ನ ಡ್ರೈವರ್ ಓಡಿಸ್ತಾ ಇದ್ದ, ಅವನ ಹೆಸರು ರಾಜೀವ್. ಅವನ ಹಿಡಿದು ಏನ್ ಶಿಕ್ಷೆ ಕೊಡ್ತಿರೋ ಕೊಡಿ. ಆಮೇಲೆ ಮಗು, ನಾನ್ ನಿನ್ನ ಯಾವತ್ತೂ ಮರೆಯಲ್ಲ. ನಾನ್ ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಹಾಗೆ ಬಿಲ್ಡಿಂಗ್ ಮಾಡೋರ ಬುದ್ಧಿಶಕ್ತಿ ಸಿಮೆಂಟ್ ತರ ಬಲಿಷ್ಠವಾಗಿರುತ್ತೆ. ಬಾಸ್, ಏನ್ ಮಾಡಿದ್ರಿ ನೀವು? ನಮ್ಮವ್ರನ್ನ ಹಿಡ್ಕೊಟ್ಬಿಟ್ಟಿದ್ದೀರಾ. ನಾವು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀವಿ. ಬಾಡಿ ಮಾಡೋರು ಅವರೊಬ್ಬರೇ ಕೆಲಸ ಮಾಡ್ತಾರೆ.
ಆದ್ರೆ ಬಿಲ್ಡಿಂಗ್ ಮಾಡೋರು ಎಲ್ಲರಿಂದ ಕೆಲಸ ಮಾಡಿಸ್ತಾರೆ. ಬಾಬು ಟೆನ್ಷನ್ ಮಾಡ್ಕೋಬೇಡ, ತಿನ್ನು ಕಬಾಬು. ನಮ್ಮ ಹುಡುಗ ಇವಾಗ್ಲೇ ಬರ್ತಾನ ನೋಡು. ಆದ್ರೆ ಈ ಸಿಟಿಲಿ ಇರೋ ಆ ಹುಡುಗ ಈ ಸಿಟಿನೇ ಬಿಟ್ಟು ಓಡೋಗ್ತಾನೆ. ಹುಡ್ಗ ಈ ಸಿಟಿನ್ ಬಿಟ್ಟು ಹೋಗ್ತಾನ? ಯಾಕೆ ಬಾಸ್? ಬಾಡಿನೇನೋ ನಾನು ಮನೇಲೆ ಬಿಲ್ಡ್ ಮಾಡ್ತೀನಿ, ಆದ್ರೆ ಸಿಟಿ ಮಾಡಬೇಕು ಅಂದ್ರೆ ನನಗೆ ಜಮೀನ್ ಬೇಕು. ಆ ಒಂದು ಪರ್ಫೆಕ್ಟ್ ಜಮೀನು ನನಗೆ ಬೇಕಾದ್ದು ಯಾವುದು ಅಂದ್ರೆ ಅದೇ ಇದು ವೇದ ಸಿಟಿ. ಇಲ್ಲಿರೋ ಪರಿಸರ, ಮನೆಗಳು ಮತ್ತು ವಾತಾವರಣ ಬಹಳ ಕಡಿಮೆ ಸಿಟಿಲ್ ಸಿಗುತ್ತೆ. ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಿತ್ತಾ? ನಾನಿಲ್ಲಿ ಮಾಡ್ತೀನಿ ನನ್ನ ಡ್ರೀಮ್ ಸಿಟಿ. ಬಾಸ್, ಮಾಡಲು ಸೂಪರ್ ಆಗಿದೆ, ಆದ್ರೆ ಈ ವೇದ ಸಿಟಿನ ಹೇಗೆ ಖಾಲಿ ಮಾಡೋದು? ಭೂತಗಳ ಸಹಾಯದಿಂದ. ಏನೋ ಭೂತಗಳ ಸಹಾಯದಿಂದನಾ? ಆ ಭೂತಗಳ ಸಹಾಯದಿಂದ. ನನಗೆ ಭೂತಗಳ ಜೊತೆ ಫ್ರೆಂಡ್ಶಿಪ್ ಆಗೋಗಿದೆ. ವೆರಿ ಗುಡ್, ವೆರಿ ಗುಡ್. ಇವನು ನನ್ನ ಸ್ನೇಹಿತ ವಿಜ್ಞಾನಿ ಕೋಜಿಲಾಲ್, ಹೊಸ ಫ್ರೆಂಡ್. ಬಾಸ್, ಇವ್ರನ್ನಂತೂ ನಿಜವಾದ ಭೂತ ಅನ್ಕೊಂಡು ಎದುರ್ಕೊಬಿಟ್ಟಿದ್ವಿ ನಾವು. ತುಂಬಾ ಭಯ ಆಗ್ಬಿಟ್ಟಿತ್ತು. ಹಾ, ಇದೇ ಭಯ ವೇದ ಸಿಟಿನ ಖಾಲಿ ಮಾಡುತ್ತೆ. ಯೋಚನೆ ಮಾಡಿ, ನೀವೇ ಭಯ ಬಿದ್ರಿ ಅಂದ್ಮೇಲೆ ಇನ್ನು ಸಿಟಿ ಜನರ ಪರಿಸ್ಥಿತಿ ಏನಾಗತ್ತೆ? ಅವರೆಲ್ಲ ಮಾಮೂಲಿ ಜನ. ಹೇಗೆ ಭಯ ಬಿದ್ದು ಓಡ್ತಾರೆ ಅಂದ್ರೆ ಮನೇಲಿರೋದೆಲ್ಲ ಬಿಟ್ಟು ಊರ್ ಬಿಟ್ಟು ಓಡೋಗ್ತಾರೆ. ನೋಡ್ತಾ ಇರಿ. ಶಿವ, ಇದ್ದಕ್ಕಿದ್ದಂತೆ ಕುದುರೆ ಓಡ್ತಿರೋ ಶಬ್ದ ಎಲ್ಲಿಂದ ಬರ್ತಿದೆ? ಶಬ್ದ ಮುಂದಿನ ಗಲ್ಲಿಯಿಂದ ಬರ್ತಿದೆ. ಆದ್ರೆ ಇಷ್ಟೊತ್ತಲ್ಲಿ ಕುದುರೆ ಎಲ್ಲಿಂದ ಬಂತು? ಭೂತ, ಗೋಸ್ಟ್. ಅಯ್ಯೋ, ಒಂದೇ ರಾತ್ರಿಯಲ್ಲಿ ಅರ್ಧ ವೇದ ಸಿಟಿನೇ ಖಾಲಿಯಾಗಿ ಹೋಗಿದೆ. ನೋಡಿ ಇಲ್ಲಿ ಸಿಟಿಲಿ ಭೂತದ ಭಯ ಎಲ್ಲರನ್ನ ಕಾಡ್ತಾ ಇದೆ. ಯಾರು ಈ ಭೂತ? ಎಲ್ಲಿಂದ ಬಂತು? ಲಡ್ಡು ಸಿಂಗ್ ಸರ್, ಈ ಭೂತದ ಕಾಟದಿಂದ ಅರ್ಧ ವೇದ ಸಿಟಿನೇ ಖಾಲಿಯಾಗಿ ಹೋಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಏರಿಯಾದಲ್ಲಿ ಭೂತನ? ನನ್ನ ಏರಿಯಾದಲ್ಲಿ ಭೂತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಭೂತ ಏನಾದ್ರೂ ಬಂದ್ರೆ ಜನ ಹೇಳ್ತಾರೆ ಓಡ್ ಹೋಗು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ, ಆಮೇಲೆ ಭೂತ ಓಡ್ ಹೋಗುತ್ತೆ. ನೋಡು ನೋಡು, ಲಡ್ಡು ಸಿಂಗ್ ಬಂದಲ್ಲ, ಅದಕ್ಕೆ ಭೂತ ಓಡ್ ಹೋಯ್ತು. ಲಡ್ಡು ಸಿಂಗ್ ಬರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಹೇಳು? ಇವತ್ತು ರಾತ್ರಿ ನಿನ್ನ ಪೊಲೀಸ್ ಸ್ಟೇಷನ್ಗೆ ಭೂತ ಬರುತ್ತೆ. ಆಗ ನೋಡೋಣ ನೀನ್ ಏನ್ ಮಾಡ್ತೀಯ ಅಂತ ಲಡ್ಡು ಸಿಂಗ್. ಇದ್ಯಾರೋ ಒಬ್ರ ಪ್ಲಾನ್ ಅನ್ಸುತ್ತೆ. ಅವನು ವೇದ ಸಿಟಿನ ಖಾಲಿ ಮಾಡ್ಬೇಕಂತ ಇದ್ದಾನೆ. ನೋಡು, ಡಾಗಿ ಎಷ್ಟು ಹೆದರ್ಕೊಂಡಿದ್ದಾನೆ.
ಇವನು ಮೊದಲನೇ ಸಲ ನಮ್ ಜೊತೆ ಹೀಗೆ ಮರದಲ್ಲಿ ಕೂತ್ಕೊಂಡಿರೋದು. ಇದು ಯಾವ್ದು ಭೂತ ಅಲ್ಲ, ಏಲಿಯನ್ನು. ಇದ್ ನೋಡಕ್ಕೆ ಭೂತದ ತರ ಕಾಣುತ್ತಷ್ಟೇ. ನಮ್ಮ ಅಪ್ಪ ಅಮ್ಮ ಕೂಡ ವೇದ ಸಿಟಿನ ಬಿಟ್ಟೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇದು ನಮ್ಮ ಸಿಟಿ, ಹಾಗೆ ಯಾರು ಕೂಡ ನಮ್ಮನ್ನ ಖಾಲಿ ಮಾಡ್ಸೋಕಾಗಲ್ಲ. ಇವತ್ ರಾತ್ರಿನೇ ಆ ಭೂತಗಳ ಬಣ್ಣ ಬಯಲಾಗಿಸೋಣ. ಕೇಳಿಸ್ಕೊಳ್ಳಿ ಏನ್ ಮಾಡ್ಬೇಕಂತ. ಸಿಟಿಗೆ ಈಗ ಭೂತ ಬಂತು ಅನ್ಸುತ್ತೆ. ನೋಡು, ಹುಡುಕು, ಎಲ್ಲಿದೆ? ಇನ್ಸ್ಪೆಕ್ಟರ್, ಗುಡ್ ಈವ್ನಿಂಗ್. ಇನ್ಸ್ಪೆಕ್ಟರ್, ನನ್ನ ಫ್ರೆಂಡು ಕಾಣೆಯಾಗಿದ್ದಾನೆ. ಅವನ ಹುಡುಕೊಡ್ತೀರಾ? ಕುದುರೆ ಓಡಿಸ್ತಾನೆ, ತುಂಬಾ ಚೆನ್ನಾಗಿದ್ದಾನೆ. ಬರಲಿ, ಕೈ ನಡುತ್ತಾ ಇದೆ. ಹಾಯ್, ನಿನ್ನ ಅವಾಗಿಂದ ಹುಡುಕ್ತಾ ಇದ್ದೀನಿ. ಈ ಇನ್ಸ್ಪೆಕ್ಟರ್ ತುಂಬಾ ಒಳ್ಳೆಯವರು. ಇವ್ರನ್ನ ನಮ್ಮ ಭೂತ ನಗರಿಗೆ ಕರ್ಕೊಂಡು ಹೋಗೋಣ. ಭೂತ ಸಿಟಿನಲ್ಲಿ ನಾನ್ ನಿನ್ಗೆ ಹೆದರೋದಿಲ್ಲ. ತಾಕತ್ತಿದ್ರೆ ನನ್ನ ಹಿಡಿ. ರೇವಾ, ತಯಾರಾಗಿರಿ, ನಾನು ಬರ್ತಾ ಇದ್ದೀನಿ. ನಾವು ರೆಡಿ ಆಗಿದ್ದೀವಿ. ರೇವಾ, ಈಗ ಭೂತಗಳು ಕಿರಿಸ್ತವ? ಅಲ್ಲಿ ನೋಡಿ ಅವನು ಹೇಗ್ ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವನು ಭೂತ ಅಲ್ಲ, ಭೂತದ ವೇಷ ಹಾಕೊಂಡಿರೋ ಮನುಷ್ಯ. ಅದು ಏಲಿಯನ್ ಕೂಡ ಆಗಿರ್ಬಹುದು ಅಲ್ವಾ? ಏಲಿಯನ್ಗೆ ಏನಾದ್ರೂ ಆದ್ರೆ ಅದು ಕಿರ್ಚುತ್ತೆ. ಸಾಕ್ ಮಾಡು ಯೂಡಿ, ಯಾವಾಗ ನೋಡಿದ್ರು ಭಯ ಪಡೋ ದಾರಿನ ಹುಡುಕ್ತೀಯಾ? ನೀನು ಕೂಡ ನಕಲಿನೇ, ನಮಗ್ ಗೊತ್ತಿದೆ. ನಿನಗ್ ತಾಕತ್ತಿದ್ರೆ ನನ್ನ ಹೆದರ್ಸು. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ ಮಗು? ಬ್ಯಾಟ್ರಿ ಖಾಲಿ ಆಗೋಯ್ತು. ವಾಪಸ್ ಹೋಗ್ಬೇಕಾಗತ್ತೆ. ಈ ಮಗು ಅವನ್ ಫ್ರೆಂಡ್ಸ್ ಭೂತಕ್ಕೆ ಹೆದರೋದೇ ಇಲ್ಲ. ಬಾಸ್ಗೆ ಹೇಳ್ಬೇಕು. ಅವರಿಂದ ಫಸ್ಟ್ ರೌಂಡ್ ನಾವು ಗೆದ್ದಾಯ್ತು. ಆದ್ರೆ ನಾಳೆ ಮತ್ತೆ ಅವ್ರು ಬಂದೇ ಬರ್ತಾರೆ. ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ನಾವು ಅವ್ರನ್ನ ಫೇಸ್ ಮಾಡೋಣ.
ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಆದ್ರೆ ನೀವು ಏನು ಮಾಡೋದಕ್ಕಾಗಲ್ಲ. ಒಂದು ಮಗುನ ಹೆದರ್ಸೋದಕ್ಕಾಗಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಇನ್ಯಾಕೆ ಪೊರ್ಕೆ ಹಿಡ್ಕೊಂಡು ನಿಂತಿದ್ಯಾ? ಇಲ್ಲಿಂದ ಆಚೆ ಹೋಗು. ಬಾಸ್, ನಾವಿಬ್ರು ಅವನ್ನ ಭಯ ಪಡಿಸೋದು ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಅವ್ನು ಹೆದರೋದೇ ಇಲ್ಲ. ಏನ್ ಮಾಡೋದು? ಅವನನ್ನ ಹೆದರ್ಸ್ಬೇಕು. ಅವನು ಭಯ ಪಡ್ಲಿಲ್ಲ ಅಂದ್ರೆ ಎಲ್ಲ ಜನ ಮತ್ತೆ ವಾಪಸ್ ಬರ್ತಾರೆ. ಈ ಹುಡುಗನ ಕತೆ ಇವತ್ತು ರಾತ್ರಿ ಮುಗಿಸ್ಲೇಬೇಕು. ಇಲ್ಲ ಅಂದ್ರೆ ವೇದ ಸಿಟಿನ ನನ್ನ ಡ್ರೀಮ್ ಸಿಟಿ ಮಾಡೋ ಕನ್ಸಾಗಿ ಉಳಿದು ಬಿಡುತ್ತೆ. ನಿನ್ನೆ ರಾತ್ರಿ ಏನಾಗಿತ್ತು? ನಿನ್ನೆ ರಾತ್ರಿ ನಾನು ಭೂತಗಳಿಗೆ ಎಷ್ಟು ಆಟ ಆಡಿಸ್ದೆ ಗೊತ್ತಾ? ಎಷ್ಟು ಆಟ ಆಡಿಸಿದೀನಿ ಅಂತ ನೀವು ಅದನ್ನ ಕೇಳಬಾರ್ದು. ಜಯರಾಮ, ಹೇಳವ್ರಿಗೆ. ಒಂದು ಹೆಣ್ಣು ಭೂತ ಪರಕೆ ಕಡ್ಡಿ ಮೇಲ್ ಬಂದು ಸಾರ್ ಪ್ಯಾಂಟು. ಏ ಜಯರಾಮ, ಸಾಕ್ ನಿಲ್ಸು. ನೀನಂತೂ ಬರೀ ಪ್ಯಾಂಟ್ ವಿಷಯನೇ ಹೇಳ್ತಾ ಇರ್ತೀಯ. ಈಗ ಹೇಳ್ತೀನಿ ಕೇಳು. ಒಂದು ಭೂತ ಕುದುರೆ ಮೇಲ್ ಬಂದಿತ್ತು, ಅದ್ರ ಜೊತೆಗೆ ಒಂದು ಭೂತನ ಪೊರ್ಕೆ ಮೇಲ್ ಕರ್ಕೊಂಡ್ ಬಂದಿತ್ತು. ಆ ಭೂತ ಕುದುರೆ ಮೇಲ್ ಬಂದಿತ್ತಲ್ಲ, ನನಗೆ ಕೋಪ ಬಂತು. ಆಗ ಅಷ್ಟೇ ನಾನು ಹೇಳ್ದೆ, ಹೋಗಿಲ್ಲಿಂದ, ಮತ್ತಿಲ್ಲ ಅಂದ್ರೆ ನಂಗ್ ಕೋಪ ಬರ್ಸ್ಬೇಡ. ಅದ್ ನಗೋಕ್ ಶುರು ಮಾಡ್ತು. ನಾನ್ ಅದಕ್ಕೆ ಕಪಾಳಕ್ಕೊಂದು ಹೇಗ್ ಬಿಟ್ಟೆ ಗೊತ್ತಾ? ಆ ಭೂತ ಪೊರ್ಕೆ ಹಿಡ್ಕೊಂಡು ಗಿರ್ಗಿರ ಅಂತ ತಿರುಗ್ತು. ಅದನ್ನ ಕೇಳಬೇಡ. ನಿಜವಾಗ್ಲೂ? ನಿಜ ಅಲ್ದೆ ಏನು ಸುಳ್ಳ? ನಿಜ, ಇದು ನಿಜ, ನಿಜವಾಗ್ಲೂ ನಿಜ. ಆಮೇಲೆ ಏನಾಯ್ತು? ಆಮೇಲೆ ಅಷ್ಟೇ. ಏ ನಡೀರಿ ಇಲ್ಲಿಂದ. ಯಾವಾಗ ನೋಡಿದ್ರು ಇಂಟರ್ವ್ಯೂ ಅಂತ ಬರ್ತಾನೆ ಇರ್ತೀರಾ, ಬೇರೆ ಕೆಲ್ಸ ಇಲ್ಲೇನೋ ನನಗೆ? ನಡೀರಿ. ಲಡ್ಡು ಸಿಂಗ್ ಸರ್, ಇವತ್ ರಾತ್ರಿ ಅವ್ರು ಮತ್ತೆ ಬರ್ತಾರೆ. ನಮಗೆ ನಿಮ್ ಸಹಾಯ ಬೇಕು. ಮಾಡ್ತೀನಿ ಶಿವ, ಖಂಡಿತ ಸಹಾಯ ಮಾಡ್ತೀನಿ. ವೇದ ಸಿಟಿಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ನೀವಿವತ್ತು ಆ ಭೂತನ್ ಹಿಡಿಯೋಕ್ ಹೋಗ್ತಿದ್ದೀರಾ ಅಂದ್ರೆ ವೇದ ಸಿಟಿ ಖಾಲಿ ಆಗಲ್ಲ. ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ, ಮತ್ತೆ ಅದನ್ನ ಎಲ್ರೂ ನೋಡ್ತಾರೆ. ರೇವಾ, ಆದಿ, ಯುಡಿ, ಎಲ್ರೂ ತಯಾರಾಗಿದ್ದೀರಾ? ಭೂತಗಳ ಗುಂಪೆ ಬರ್ತಿದೆ, ತಯಾರಾಗಿರಿ. ಲಡ್ಡು ಸಿಂಗ್ ಸರ್ ರೆಡಿನಾ? ಅವ್ರು ಬರ್ತಿದ್ದಾರೆ. ನಾನ್ ರೆಡಿ ಇದ್ದೀನಿ. ಆದ್ರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ ಕಾಲೆಲ್ಲ ನಡುಗ್ತಾ ಇದೆ. ಓಕೆ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಯಾವ ಮಣ್ಣಲ್ಲಿ ಹುಡುಗನ್ ಹೆತ್ತಿದಾರೋ ಗೊತ್ತಿಲ್ಲ, ಯಾವ್ದಕ್ಕೂ ಹೆದ್ರಲ್ಲ. ಅಲ್ಲೋಡಿ, ಅವನೇ ಆ ಹುಡ್ಗ. ಇವತ್ತವನು ಉಳಿಬಾರ್ದು. ಇದು ಶಿವಾನೇ. ಕಳ್ಳರು ಖದೀಮರ್ ಜೊತೆ ಹೊಡೆದಾಡ್ತಿದ್ದ, ಇವಾಗ ಭೂತಗಳ ಜೊತೆನೂ ಹೊಡೆದಾಡ್ತಿದ್ದಾನೆ. ಅಯ್ಯೋ, ಇವ್ನ್ ಯಾರಾದ್ರೂ ನಿಲ್ಸಿ. ಅಯ್ಯೋ, ಭೂತ ಏನು ಇಲ್ಲ, ನೋಡ್ತಾ ಇರು. ಶಿವ ಈಗ ಅದನ್ನ ಪ್ರೂವ್ ಮಾಡ್ತಾನೆ. ಲಡ್ಡು ಸಿಂಗ್ ಸರ್, ಸರಿ. ನನ್ನ ಏರಿಯಾದಲ್ಲಿ ಭೂತದ ನಾಟಕ ಆಡ್ತೀರಾ? ಈಗ ತೋರಿಸ್ತೀನಿ.
ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಇವತ್ತು ನಿನಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂದ್ರೆ, ಇನ್ನು ಯಾವತ್ತು ನೀನು ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಲೇಬಾರ್ದು. ನಕಲಿ ಭೂತ ಸರ್, ನಿಮ್ಮ ಮುಖನಾದ್ರೂ ತೋರಿಸಿ, ನಮಗ್ ಗೊತ್ತು ನೀವು ಡೂಪ್ಲಿಕೇಟ್ ಅಂತ. ನೀನು ನನ್ನ ಎಲ್ಲ ಪ್ಲಾನ್ ಅನ್ನ ಮಣ್ಣಲ್ಲಿ ಬೂದಿ ಮಾಡ್ಬಿಟ್ಟೆ ಮಗು. ನೀನಿವತ್ತು ಇಲ್ಲಿಂದ ಬಚಾವಾಗೋದಕ್ಕಾಗಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಈ ಸಿಟಿ ನಂದು. ಇದನ್ನೆಲ್ಲ ಖಾಲಿ ಮಾಡಿ ಇಲ್ಲೊಂದು ದೊಡ್ಡ ಮಾಡರ್ನ್ ಸಿಟಿ ಮಾಡ್ಬೇಕು ಅಂತ ನಾನಿದ್ದೆ. ಆದ್ರೆ ನೀನು ನನ್ನ ಐಡಿಯಾನೆಲ್ಲ ಹಾಳು ಮಾಡ್ಬಿಟ್ಟೆ. ಆದ್ರೆ ಇವತ್ತು ನಾನ್ ನಿನಗೊಂದು ಗತಿ ಕಾಣಿಸ್ತೀನಿ. ಏಯ್! ಏಯ್! ಈಗ ಮಜಾ ಬರ್ತಾ ಇದೆ. ಸಾಕ್ ನಿಲ್ಸೋ, ಸಾಕ್ ನಿಲ್ಸೋ, ಸಾಕಪ್ಪ. ಇನ್ಸ್ಪೆಕ್ಟರ್, ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ನನ್ನ. ನಡಿಯೋ, ಜೈಲಲ್ಲಿ ಬಾಡಿ ಬಿಲ್ಡ್ ಮಾಡುವಂತೆ. ಬಿಲ್ಡಿಂಗ್ ಮಾಡೋ ಕೆಲಸ ಇನ್ನೂ ಬಾಕಿ ಇದೆ. ನಡಿ. ಶಿವ ಮತ್ತೆ ಈ ವೇದ ಸಿಟಿನ ಕಾಪಾಡ್ಬಿಟ್ಟ. ಹೇಗೆ ಕಾಪಾಡ್ದ, ಏನ್ ಮಾಡ್ದ, ಎಲ್ಲ ಪೂರ ಇದೆ ನೋಡಿ. ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ವೇದ ಚಾನಲ್ನಲ್ಲಿ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಇದ್ರ ಬೆಲೆ ಕೋಟಿ ಡಾಲರ್ಗಳು. ಯಾಕೆಂದ್ರೆ ಅದು ತುಂಬಾ ವರ್ಷದ ಹಳೆಯ ವಿಗ್ರಹಗಳು. ಹಲೋ, ಆ ಕಾಸ್ಟ್ಲಿ ವಿಗ್ರಹ ಇಲ್ಲೇ ಇದೆ, ಒಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಆ ಕಾರ್ನ ನಿಲ್ಸಿ. ನಿಲ್ಸಿ, ನಿಲ್ಸಿ. ನಾನ್ ಹೇಳ್ತಾ ಇದ್ದೀನಿ ನಿಲ್ಸಿ ಅಂತ. ಬೇಡ. ಅಯ್ಯೋ, ನಾನ್ ನಿಮ್ ಜೊತೆ ಬರಲ್ಲ. ನಿಲ್ಸಿ, ನಿಲ್ಸಿ. ಏನ್ ಕಣ್ ಕನ್ಸಲ್ವೇನಾ? ಅಯ್ಯೋ
ಅಯ್ಯೋ ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ ಅಯ್ಯೋ, ನಿಲ್ಸು ನಿಲ್ಸು, ಅಯ್ಯೋ ನಿಲ್ಸು, ಅಯ್ಯೋ ನನ್ನನ್ನು ಕೆಳಗಡೆ ಇಳಿಸ್ರೋ, ಏನಾದ್ರೂ ಆಗ್ಲಿ ನನ್ನನ್ನು ಇಳಿಸ್ರೋ. ಅಯ್ಯೋ ಅಯ್ಯೋ ಅಯ್ಯೋ, ಪೊಲೀಸ್ ಮಾತನಾದ್ರು ಕೇಳ್ರೋ. ಅಯ್ಯ ಅಯ್ಯೋ, ಇಳಿಸ್ರೋ. ಜಯರಾಮ, ಚೇಸ್ ಮಾಡು, ತಪ್ಪಿಸ್ಕೊಂಡು ಹೋಗ್ಬಾರ್ದು. ಅಯ್ಯೋ ನನ್ನನ್ನು ಕರ್ಕೊಂಡು ಹೋಗು, ಅಯ್ಯೋ ನನ್ನನ್ನು ಕರ್ಕೊಂಡು ಹೋಗು. ಬೇಗ ಮೇಲತ್ತಿ ಸರ್. ನಡಿಯೋ, ಬೇಗ ನಡಿಯೋ. ಆ ಕಳ್ಳರು ತುಂಬಾ ಕಾಸ್ಟ್ಲಿ ವಿಗ್ರಹಗಳನ್ನ ಕಳ್ತನ ಮಾಡ್ಕೊಂಡು ಹೋದ್ರು. ಅಯ್ಯೋ, ಕದ್ಬಿಟ್ರ? ಹೇಗ್ ಕದ್ಬಿಟ್ರು? ನನ್ನ ಏರಿಯಾದಲ್ಲಿ ಕಳ್ತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಕಳ್ಳ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ? ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ 50 ಕಿಲೋಮೀಟರ್ಗಳಲ್ಲಿ ಕಳ್ಳ ಕಳ್ತನ ಮಾಡಿದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಲಡ್ಡು ಸಿಂಗ್ ಬರ್ತಾನೆ. ಹಾಗಾದ್ರೆ ಬಂದ್ಬಿಟ್ಟು ಏನ್ ಮಾಡ್ತಾನೆ ಹೇಳಿ ನೋಡೋಣ. ಅರೆ ವಾ, ಅದ್ಭುತ, ನಿನ್ಗೂ ಇದೆಲ್ಲ ಗೊತ್ತಿದ್ಯಾ? ನನ್ನ ಹೆಸರು ದೂರದವರೆಗೂ ಹರಡಿದೆ. ಸರ್, ಅವ್ರು ಇಲ್ಲೇ ಎಲ್ಲೋ ಯಾವ್ದೋ ಮನೇಲಿ ಬಚ್ಚಿಟ್ಕೊಂಡಿದ್ದಾರೆ. ನೀವು ಪ್ರತಿಯೊಂದ್ ಮನೇನು ಚೆಕ್ ಮಾಡಿ. ನೀವೆಲ್ಲ ಹೋಗಿ, ಇನ್ನವರು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ಭಗವಾನ್ ಸಿಂಗ್, ನಾನ್ ತುಂಬಾ ಖುಷಿಯಾಗಿದ್ದೀನಿ. ಈ ವಿಗ್ರಹದ ಬೆಲೆ 1 ಕೋಟಿ, ಅದಕ್ಕೂ ಹೆಚ್ಚು. ಭಗವಾನ್, ಚಂದನ್, ಚಂಪು, ಪಜಾರ್, ಈ ವಿಗ್ರಹಗಳನ್ನ ಪ್ಯಾಕ್ ಮಾಡಿ. ಈ ವಿಚಾರ ತಣ್ಣಗಾಗೋವರೆಗೂ ಇಲ್ಲೇ ಇರಿ. ವಿಚಾರ ತಣ್ಣಗಾದ ಕೂಡ್ಲೆ ನಾವು ಈ ವಿಗ್ರಹನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಮಾರ್ಬಿಡೋಣ, ಮತ್ತೆ ಕೋಟ್ಯಾಧೀಶರಾಗೋಣ. ಬನ್ನಿ, ನಾವು ವಾಪಸ್ ಅಲ್ಲಿಗೆ ಹೋಗಿ ಅದೇ ಜಾಗದಲ್ಲಿ ಹುಡ್ಕೋಣ. ಅವ್ರ ಅಲ್ಲಿಂದಾನೇ ಮಾಯ ಆಗಿರೋದು. ಒಂದಲ್ಲ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ನನಗೆ ಅರ್ಥ ಆಗ್ತಾ ಇಲ್ಲ, ಅವರು ತಕ್ಷಣ ಹೇಗ್ ಮಾಯ ಆದ್ರು ಅಂತ. ಮೋಸ್ಟ್ಲಿ ಅವರು ಏಲಿಯನ್ ಇರಬಹುದು. ಇಲ್ಲಿಂದ ಹಾರ್ಬಿಟ್ಟಿರ್ಬೇಕು. ಅವರು ಕೆಳಗೆ ಹೋಗಿದ್ದಾರೆ. ನೀವಿಲ್ಲೇ ಇರಿ, ನಾನು ಒಳಗಡೆ ಹೋಗಿ ಚೆಕ್ ಮಾಡ್ತೀನಿ. ಒಂದ್ ವೇಳೆ ಅದು ಏಲಿಯನ್ ಆಗಿದ್ರೆ? ಯುಡಿ, ಸುಮ್ನೆ ಹೆದರ್ಕೋಬೇಡ. ಹೇ ಡಾಗಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗು, ಶಿವನ್ಗೇನಾದ್ರೂ ಸಹಾಯ ಬೇಕಾದ್ರೆ ನೀನ್ ಮಾಡು.
ಏನಾಯ್ತು ಡಾಗಿ? ಅಲ್ಲೇನಾದ್ರೂ ಇದೆಯಾ? ಗುಡ್ ಡಾಗಿ, ವೆರಿ ಗುಡ್. ನೀನೊಬ್ಬ ಒಳ್ಳೆ ಪತ್ತೆದಾರಿ ಆಗ್ಬೋದು. ನಡಿ ಹೋಗೋಣ. ಓಹ್, ಹೆದರ್ಕೋಬೇಡ, ನಾವಿಲ್ಲಿ ಒಳಗಲ್ಲ ಹೊರಗೆ ಹೋಗ್ತಾ ಇದೀವಿ. ನಾನು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಲಡ್ಡು ಸಿಂಗ್ ಸರ್, ಕಮಿನ್. ಇಲ್ಲಿಂದ ಗೋಲ್ಡ್ ಮೈನ್ಗೆ ದಾರಿ ಹೋಗುತ್ತೆ. ಅವರೆಲ್ಲ ಇಲ್ಲೇ ಇದ್ದಾರೆ. ಜಯರಾಮ, ಬೇಗ ಗಾಡಿ ತೆಗಿ, ಹೋಗ್ಬೇಕು, ನಡಿ. ನಂಗೆ ತುಂಬಾ ಭಯ ಆಗ್ತಿದೆ. ಇಲ್ಲಿಂದ ಗೋಲ್ಡ್ ಮೈನ್ಸ್ಗೆ ದಾರಿ ಹೋಗುತ್ತೆ. ಅವರೆಲ್ಲ ಅಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಬನ್ನಿ ಅಲ್ಲಿ ಹೋಗಿ ಹುಡ್ಕೋಣ. ಲಡ್ಡು ಸಿಂಗ್ ಸರು ಬರ್ತಾ ಇರ್ತಾರೆ. ಚಪ್ಪು, ಕದ್ದಿದ್ದು ನಾವು, ಲೈಫನ್ನ ರಿಸ್ಕ್ ತಗೊಂಡಿದ್ದು ನಾವು. ಬಾಸು ವಿಗ್ರಹನ ಬಚ್ಚಿಡೋಕ್ ಹೇಳ್ತಿದ್ದಾರೆ. ದುಡ್ಡು ಅವ್ರಿಗೆ ಸಿಗುತ್ತೆ, ಪೂರ್ತಿ ಮಜಾ ಮಾಡೋದು ಅವ್ರೆ. ನಿನ್ ಮಾತ್ ನಿಜ. ನಡಿ, ನಾವು ಈ ವಿಗ್ರಹಗಳನ್ನ ತಗೊಂಡು ಓಡೋಗೋಣ. ಆಮೇಲೆ ನಾವ್ ಇದನ್ನ ಮಾರ್ಬಿಟ್ಟು ಕೋಟ್ಯಾಧೀಶರು ಆಗ್ಬಿಡೋಣ. ಈ ವಿಗ್ರಹಗಳನ್ನ ಮಾರಿದ್ಮೇಲೆ ತುಂಬಾ ಹಣ ಬರುತ್ತೆ ನಮ್ಗೆ. ಆಮೇಲೆ ಇನ್ಯಾವ ಬಾಸ್ ಕೂಡ ನಮ್ಮನ್ನೇನು ಮಾಡೋದಕ್ಕಾಗಲ್ಲ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ದುಡ್ಡಿಗೋಸ್ಕರ ಜನ ಏನೇನೆಲ್ಲ ಮಾಡ್ತಾರೆ. ಬಲ್ವಾನ್ ಸಿಂಗ್ ಸಿಂಗಾರನ ಯಾಮಾರಿಸಿ ಚಿನ್ನ ಕದಿಯೋ ಮಾತೇ ಇಲ್ಲ. ಗೊತ್ತಾಗ ಹೋಗುತ್ತೆ. ಭಗವಾನ್, ಚಿಂಗಾರಾಗೆ ಗೊತ್ತಾಗೋಯ್ತು. ಏನ್ ಮಾಡೋದು ಇವಾಗ? ಇವಾಗ ಏನಾದ್ರೂ ಆಗ್ಲಿ, ಮತ್ತೆ ಹಿಂದೆ ಸರಿಬಾರ್ದು. ನಡಿ, ನಡಿಯೋ ಶಿವ. ನನ್ಗನ್ಸುತ್ತೆ ಶಿವನ ತುಂಬಾ ಜನ ಕರೀತಾ ಇದ್ದಾರೆ ಅಂತ. ಸರ್, ಅದು ನಿನ್ ಧ್ವನಿನೇ, ಏಕೋ ಆಗ್ತಾ ಇದೆ ಅಷ್ಟೇ. ಶಿವ! ಅಯ್ಯೋ, ಪೊಲೀಸ್ ಬಂದ್ಬಿಟ್ರು. ಈ ಮಕ್ಕಳು ಯಾರು? ಅವ್ರಿಲ್ಲಿ ಏನ್ ಮಾಡ್ತಿದ್ದಾರೆ? ಹೇ, ನಿಂತ್ಕೊಳ್ಳಿ. ಈ ವಿಗ್ರಹಗಳನ್ನ ನಮ್ ಕೈಲಿ ಕೊಟ್ಬಿಡಿ. ಇದು ವೇದಾ ಸಿಟಿ ಮ್ಯೂಸಿಯಂ ನಲ್ಲಿರೋ ವಿಗ್ರಹಗಳು. ಏ ಮಕ್ಕಳೇ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಹೋಗಿ. ನಮ್ಮ ದಾರಿಗೆ ಅಡ್ಡ ಬರೋದಕ್ಕೆ ಪ್ರಯತ್ನ ಕೂಡ ಮಾಡಬೇಡಿ. ಮಕ್ಕಳು ಅಂತ ಹೇಳ್ಬೇಡಿ. ನೀವು ಬೇಗ ಹೋಗಿ ಲಡ್ಡು ಸಿಂಗ್ ಸರ್ನ ಕರ್ಕೊಂಬನ್ನಿ. ನಾನು ಇವ್ರನ್ನ ನೋಡ್ಕೋತೀನಿ. ಸರಿ.
ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ನೀನು ಬಹದ್ದೂರ್ ಮಗು. ಏನ್ ಹೆಸರು ನಿಂದು? ಶಿವ ಶಿವ ಅಂತ ನನ್ನ ಹೆಸರು. ನೀವಿಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಗೋಲ್ಡ್ ಮೈನ್ ನ ಮಾಯ ಬಜಾರ್ನಲ್ಲಿ ಯಾರು ಈ ಚಿಂಗಾರಿನ ಹಿಡಿಯಕ್ಕಾಗಲ್ಲ. ನಾನ್ ಹೋಗ್ತಾ ಇದ್ದೀನಿ, ನಿನ್ ಜೀವ ಉಳಿಸ್ಕೋ. ಅಯ್ಯ, ಈ ಸೈಕಲ್ಲು ಇಲ್ಲಿಗೆ ಹೆಂಗ್ ಬಂತು? ಚೆನ್ನಾಗಿದೆ ಸೈಕಲ್ಲು, ನಾನು ಓಡಿಸ್ ನೋಡ್ತೀನಿ. ಅಯ್ಯ ಅಯ್ಯ ಅಯ್ಯೋ ಅಯ್ಯ, ಯಾರಾದ್ರೂ ನಿಲ್ಸ್ರಪ್ಪ ಸೈಕಲ್ನ. ಅಯ್ಯ 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 ಬೇಡ. ಅಯ್ಯ, ಇದು ಯಾವ್ದೋ ವಿಚಿತ್ರ ಸೈಕಲ್ ಅಪ್ಪ. ಎಲ್ಲ ಉಲ್ಟಾಗಿದೆ. ಮಕ್ಕಳು ಬಂದ್ವು, ಪೊಲೀಸ್ ಬಂದ್ರು, ನನ್ ಜೊತೆಗಿದ್ದವರಿಗೆ ನಿಯತ್ತೇ ಇಲ್ಲ. ಇನ್ ಮುಂದೆ ನಾನು ಇಲ್ಲಿರೋದು ಸರಿಯಲ್ಲ. ಈ ವಿಗ್ರಹಗಳನ್ನ ನಾನ್ ತಗೊಂಡು ಹೋಗ್ತೀನಿ. ಇನ್ ಉಳಿದಿರೋ ವಿಗ್ರಹ ತಗೊಂಡು ನಮ್ಮ ಇನ್ನೊಂದು ಅಡ್ಡಕ್ಕೆ ಬಂದ್ಬಿಡಿ. ಇವನೇನ್ ಮಗುನಾ ಇಲ್ಲ ಬೇರೆ ಏನಾದ್ರೂನಾ? ಅವನ್ ಕೈಯಿಂದ ಬ್ಯಾಗ್ನ ತಗೊಳ್ಳಿ. ಮಗು ಹೊಂದ್ಕೊಂಡ್ ಬಿಡ್ತಾ ಇದ್ದೆ, ಆದ್ರೆ ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ.
ಮಗು ಸೈಕಲ್ ಚೆನ್ನಾಗಿ ಓಡಿಸ್ತೀಯಾ, ಆದ್ರೆ ಬರೀ ಸೈಕಲ್ ತುಳ್ಕೊಂಡು ಚಿಂಗಾರನ್ ಸೋಲ್ಸಕ್ಕಾಗಲ್ಲ. ಶಿವ, ವಿಗ್ರಹ ತಗೊಂಡು ಅವನು ಅಲ್ಲಿಗೆ ಹೋದ. ಬನ್ನಿ ನನ್ ಜೊತೆ. ಮಗು ಬಾ, ತಾಕತ್ತಿದ್ರೆ ಈ ಮೂರ್ತಿಗಳನ್ನ ತಗೊಂಡು ಹೋಗು. ಮಗು ಅಂತ ಹೇಳ್ಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ಮತ್ತೆ ಆ ವಿಗ್ರಹಗಳು ವೇದ ಸಿಟಿಗೆ ಸೇರಿದ್ದು. ಶಿವ, ಶಿವ ಶಿವ ಶಿವ, ಕಾಪಾಡು ನನ್ನ, ಕಾಪಾಡು. ಶಿವ ಕಾಪಾಡು ನನ್ನ, ಶಿವ ಕಾಪಾಡು, ಕಾಪಾಡು, ಶಿವ ಶಿವ ಕಾಪಾಡು. ಎಲ್ಲಿ ಆ ಚಿಂಗಾರ? ಹಾಕ್ತೀನಿ ಅವನಿಗೆ ಕಾರ. ಕಾಪಾಡಿ, ಅಲ್ಲಿ ನೋಡಿ, ಕಾಪಾಡಿ ನನ್ನ, ಸಿಕ್ಕಾಕೊಂಡಿದ್ದಾನೆ ಕಾಪಾಡಿ, ಕಾಪಾಡಿ. ಈಗ ನೋಡು, ಇವನ್ ಸಿಕ್ಕದ ಕೆಳಗೆ. ಈಗ ಎಲ್ಲಿಗೆ ಓಡೋಗ್ತಾನೆ? ಐ, ಕಾನೂನಿನ ಕೈ ತುಂಬಾ ಉದ್ದ ಇದೆ. ಶಿವ, ನಮ್ಗೆ ಹೇಳು, ಈ ಮೂರ್ತಿಗಳನ್ನ ಹೇಗ್ ಕಾಪಾಡ್ದೆ? ನಾನು ಹೇಳ್ತೀನಿ ಮೂರ್ತಿಗಳನ್ನ ಹೇಗ್ ಕಾಪಾಡೋದಕ್ಕಾಯ್ತು ಅಂತ. ಎಲ್ರು ಹೇಳ್ತಾರೆ ಕಾನೂನಿನ ಕೈ ತುಂಬಾ ಉದ್ದ ಇದೆ ಅಂತ, ಆದ್ರೆ ಶಿವನ್ ಕೈ ಕಾನೂನಿನ ಕೈಗಿಂತ ತುಂಬಾ ಉದ್ದ ಇದೆ. ಹೌದಲ್ವಾ? मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।